ತುಂಬ ಜನ ಪ್ರಶ್ನೆನ ಮಾಡ್ತಾಯಿದ್ರಿ ICUನ ಬಗ್ಗಾಗಿ. ಎಲ್ಲರೂ ತಿಳ್ಕೊಳ್ಳೇಬೇಕಾದಂಥ ಒಂದು ವಿಚಾರ. ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳುತ್ತೇವೆ, ಸರಿಯೋ ತಪ್ಪೋ ಪರಮಾತ್ಮನಿಗೆ ಗೊತ್ತು. ICU ಅಂತ ಹೇಳಿದರೆ AC ರೂಮ್ ಅಂತಾನೆ ಅರ್ಥ. ನಾವು ಕಾರ್ಗಳಲ್ಲಿ ಅಥವಾ ಮನೆಗಳಲ್ಲಿ ಎಲ್ಲ ನಾವು AC ಬಳಸ್ತೇವಲ್ವ, ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ನಮಗೇನು ಕಂಡು ಬರುವುದಿಲ್ಲ. ಇನ್ನೂ ನಿಮಗೆ ಹೆಚ್ಚಿನದಾಗಿ ಹೇಳಬೇಕು ಆದರೆ ಮನೆಗಳಲ್ಲಿ ತುಂಬ ಜನರು ಫ್ರಿಜ್ಜು ಅಪಾಯಕಾರಿ, ಅದರ ಆಹಾರವೂ ಕೂಡ ಅಪಾಯಕಾರಿ. ಆದರೆ ತುಂಬ ಜನ ಬಳಸ್ತಾರೆ, ವಸ್ತು ಕೇಳಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ. ಅದೇ ಥರದಲ್ಲೇ ಫ್ರಿಜ್ಜು ನಾವು ಒಳಗೆ ಇಟ್ಟಾವಾಗ ಒಂದು ತರಕಾರಿಯನ್ನು ಅದು ಯಾವ ರೀತಿಯಲ್ಲಿ ಆಗಿರ್ತದೆಯೋ 4-8 ದಿವಸವಾದ ನಂತರದಲ್ಲಿ ICUದಲ್ಲಿ ಇಟ್ಟರೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಾದಂತಹ ವಾತಾವರಣವೇ ಅಲ್ಲಿ ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಮನುಷ್ಯನಿಗೆ ಅದರ ಅಗತ್ಯತೆಗಳು ಇರುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಆತನಿಗೆ ಭೂಮಿಗೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ನಂತರದಲ್ಲಿ ಬಿಸಿಲು, ಗಾಳಿ, ನೀರು ಇತ್ಯಾದಿಯಾದಂಥವು ಆತನ ಚರ್ಮಗಳಿಗೆ ತಾಗಿದರೆ ಮಾತ್ರ ಆತನು ಆರೋಗ್ಯವಂತನಾಗಿ ಇರಲಿಕ್ಕೆ ಸಾಧ್ಯ. ಮತ್ತು ಅಷ್ಟೇ ಅಲ್ಲದೆ ತುಂಬ ವಿಚಾರವನ್ನು ಮಾಡುವಂಥ ಅವಶ್ಯಕ ಅಂತ ಹೇಳಿದರೆ, ಒಂದು ವ್ಯಕ್ತಿಗಳಿಗೆ ಕಾಲಿಗೋ ಕೈಗೋ ಎಲ್ಲೋ ಒಂದು ಕಡೆಗೆ ತರಚಿ ಒಂದಿಷ್ಟು ಕೊಯ್ದು ಹೋಗುತ್ತೆ, ಗಾಯಗಳಾಗತ್ತೆ. ಅದೇ ಥರ ಇನ್ನೊಂದು ವ್ಯಕ್ತಿಗೂ ಕೂಡ ಗಾಯಗಳಾಗುತ್ತೆ. ಒಂದು ವ್ಯಕ್ತಿಯನ್ನು ICU ಇಲ್ಲದ ವಾರ್ಡಿನಲ್ಲಿ ಇಟ್ಟುಕೊಂಡು ಇನ್ನೊಂದು ಸೇಮ್ ಅದೇ ಥರದ ವ್ಯಕ್ತಿಯನ್ನು ICUದಲ್ಲಿ ಇಟ್ಟರೆ ಗೊತ್ತಾಗ್ತದೆ ಈತ ಎಷ್ಟು ಬೇಗ ಆರಾಮಾಗ್ತಾನೆ, ಆತ ಎಷ್ಟು ಬೇಗ ಆರಾಮಾಗ್ತಾನೆ ಅಂತ. ಆರಾಮಾಗಲಿಕ್ಕೆ ಸಾಧ್ಯನೇ ಇರೋದಿಲ್ಲ, ಆತನನ್ನು ವಾರ್ಡಿಗೆ ಹಾಕಿದ ನಂತರದಲ್ಲೇ ಸರಿ ಹೋಗುವಂಥದ್ದು. ಹಾಗಾಗಿ ತುಂಬ ವಿಚಾರವನ್ನು ಮಾಡಬೇಕಾದಂಥ ವಿಚಾರ ಒಂದು. ಎರಡನೆಯದು, ಶನಿಗ್ರಹ ಹೇಳ್ತಕ್ಕಂಥದ್ದು ಯಾರ್ಯಾರಿಗೆ ನಡೀತದೆ ಹೆಚ್ಚು ಕಡಿಮೆ ಎಲ್ಲರಿಗೂ ಇರ್ತದೆ. ಆದರೆ ಅದರಲ್ಲಿ ಆಯಾಮಗಳು ಬೇರೆ ಬೇರೆ ಇರ್ತದೆ. ಕೆಲವರಿಗೆ ಪಂಚಮ, ಕೆಲವರಿಗೆ ಸಪ್ತಮ, ಕೆಲವರಿಗೆ ಅಷ್ಟಮ, ಹೀಗೆ ಶನಿ ದಶೆ ಹೀಗೆ ತುಂಬಾ ಇರ್ತಕ್ಕಂಥದ್ದು. ಅಂತಹ ವ್ಯಕ್ತಿಗಳಿಗೆ ಅಲರ್ಜಿಯ ಪ್ರಕೃತಿ ಹೇಳ್ತಕ್ಕಂಥದ್ದು ಇರ್ತದೆ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರತಕ್ಕಂಥದ್ದು. ಅವರಿಗೆ AC ಇದ್ದರೆ ಹಾರ್ಟಿನ ಸಮಸ್ಯೆ, ಶ್ವಾಸಕೋಶದ ಸಮಸ್ಯೆ ಇವೆರಡೂ ಕೂಡ ಜಾಸ್ತಿ ಆಗ್ತದೆ. ಹೌದಾ ಅಲ್ಲೋ ಅಂತ ನೀವು ಪರೀಕ್ಷೆಯನ್ನು ಮಾಡಿ ನೋಡ್ಕೊಳ್ಳಿ, ನಿಮಗೆ ಅರ್ಥ ಆಗ್ತದೆ. ನಾರ್ಮಲ್ಲಾಗಿ ಇದ್ದರೆ ಅವ್ರು ಸರಿ ಇರ್ತಾರೆ. ಆ ವಾತಾವರಣದಲ್ಲಿ ಅಥವಾ ಕಾರಿನಲ್ಲಿ ಅಥವಾ AC ಇದ್ದರೆ ಅವರಿಗೆ ಶ್ವಾಸ ಕಟ್ಟಿ ಉಸಿರಾಡಿಸ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತದೆ. ಹಾಗಾಗಿ ಒಂದು ಸೂಕ್ಷ್ಮವಾದಂಥ ವಿಚಾರ ಅಂತ ಹೇಳಿದರೆ ಮನುಷ್ಯನಿಗೆ ಅದು ಯಾವುವೂ ಕೂಡ ಅಗತ್ಯ ಇರುವುದಿಲ್ಲ. ಆದರೆ ಇವೆಲ್ಲವನ್ನು ಕೂಡ ಅವರವರ ಅನುಕೂಲ ಸಿನ್ನು ಅಂತ ಕರಿತೇವೆ, ಆ ನಿಟ್ಟಿನಲ್ಲೇ ಮಾಡಿಕೊಂಡು ಜನರ ಜೀವನವನ್ನು ಹಿಂಡಿ ಹಿಪ್ಪೆಯನ್ನು ಮಾಡಿ ಒಂದು ಚೂರು ಅರ್ಥವಾಗದ ಇದ್ದಂಥ ರೀತಿಯಲ್ಲಿ ನಾವು ಏನನ್ನೋ ಮಾಡಿಬಿಟ್ಟಿದ್ದೀವಿ, ಸಾಧನೆಯನ್ನು ಮಾಡಿಬಿಟ್ಟಿದ್ದೀವಿ ಹೇಳಿ ಬಿಂಬಿಸುವ ಪ್ರಯತ್ನವನ್ನು ಮಾಡಿ ತದನಂತರದಲ್ಲಿ ಏನೂ ಇಲ್ಲದ ಬರೀ ಕೈಯನ್ನು ಕೊಟ್ಟು ಕಳಿಸ್ತಕ್ಕಂಥ ಕೆಲಸಾದಿಗಳಾಗ್ತಾ ಉಂಟು. ಪ್ರತಿಯೊಂದು ಜನರು ಕೂಡ ವಿಚಾರವನ್ನು ಮಾಡಿಕೊಳ್ಳುವಂತಹ ವಿಚಾರ ಇದು. ಮತ್ತು ಅಷ್ಟೇ ಅಲ್ಲದೆ ನೀವು ಈ ಬಗ್ಗಾಗಿ ಧ್ವನಿಯನ್ನು ಎತ್ತದೇ ಇದ್ದರೆ ಇವತ್ತು ಬರೀ ICUಗೆ 50,000 ತನಕ ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು 4 ವಸ್ತುಗಳಿಗೆ ಸಂಬಂಧಪಟ್ಟ ಒಂದು ವ್ಯಕ್ತಿಗೆ ಏನೇನೂ ಇಲ್ಲ, ಬಾಕಿದಕ್ಕೆಲ್ಲ ಬೇರೆ ಬೇರೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ.